बेलशस्सर राजा ಬೆಲ್ಶಚ್ಚರ್ ರಾಜ ए परमेश्वर के भवन के ಒಂದು ದೇವರ ಒಂದು ಆಲಯದ वहां के बर्तन को मंगा के ಒಂದು ಪಾತ್ರೆಗಳನ್ನ ತಂದು अपने देवी देवताओं के सामने, ದೇವಿ ದೇವತೆಗಳ ಮುಂದೆ कम ऑन जोर से हंसते हुए, ಎಲ್ಲರೂ ನಗುತ್ತಾ नगुत्ता ओ देवी देवताओं के सामने, ದೇವಿ ದೇವತೆಗಳ ಮಧ್ಯದಲ್ಲಿ अपने पूरे अधिकारियों के साथ, ಎಲ್ಲ ಅಧಿಕಾರಿಗಳ ಮಧ್ಯದಲ್ಲಿ ओ पूरे खजांचियों के साथ, ಎಲ್ಲ ಖಜಾಂಚಿಯ ಜೊತೆಯಲ್ಲಿ ये परमेश्वर के भवन के पात्र को निकाल के दारू पी रहे हैं ದೇವರ ಆಲಯದ ಪಾತ್ರೆಗಳನ್ನು ತೆಗೆದು ಕುಡಿತಾ ಇದ್ದಾನೆ. और बाल के देवता के पास डांस कर रहे हो. ಅವರು ಆತನ ದೇವತೆಗಳ ಮುಂದೆ ಕುಡಿತಾ ಇದ್ದಾನೆ. कौन कौन? ಬಾಳನ ದೇವತೆ ಮುಂದೆ. कौन? ಯಾರು? बेलशस्सर राजा. बेलशस्सर राजा. हालेलुया हालेलुया. अचानक बाइबल कहता है ಆವಾಗಲೇ ಕೂಡಲೇ अन्य भाषा में कुछ लिखने लगा. ಅನ್ಯ ಭಾಷೆಯಲ್ಲಿ ಏನೋ ಒಂದು ಬರೆಯಲಿಕ್ಕೆ ಪ್ರಾರಂಭ ಆಯಿತು. उंगली से अन्य भाषा में कुछ लिखने लगा. ಬೆರಳಲ್ಲಿ ಏನೋ ಬರೆಯಲಿಕ್ಕೆ ಪ್ರಾರಂಭ ಆಯಿತು. और बाइबल ऐसा कहता है, ದೇವರ ವಾಕ್ಯ ತರ ಹೇಳ್ತದೆ, बेलशस्सर राजा का कमर, ಆ ಬೆಲ್ಶಚ್ಚರನ ಸೊಂಟವು ढीला पड़ गया, ಲೂಸ್ ಆಯಿತು. उसका पैर हाथ कांपने लगा. ಕೈ ಕಾಲುಗಳು ನಡುಗಿದವು. उस भाषा को देख के ಆ ಭಾಷೆಯನ್ನು ನೋಡಿ और वो बर्तन को छोड़ दिया. ಆತನ ಪಾತ್ರೆಯಲ್ಲಿ ಕೈ ಪಾತ್ರೆ ಬಿಟ್ಟು ಬಿಟ್ಟ. मैं बताना चाहता हूँ, ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, पूरे भारत देश में, ಎಲ್ಲ ಭಾರತ ದೇಶದಲ್ಲಿ, भारत देश के बाहर, ಭಾರತ ದೇಶದ ಹೊರಗಡೆ ये शैतान जो है ಸೈತಾನನು परमेश्वर के लोगों को पकड़ के रखा हुआ है. ದೇವರ ಜನರನ್ನ ಹಿಡಿದು ಇಟ್ಟುಕೊಂಡಿದ್ದಾನೆ. पौलुस कहता है, ಪೌಲನು ಹೇಳ್ತಾನೆ, हम सब परमेश्वर के बर्तन हैं. ನಾವೆಲ್ಲರೂ ಕರ್ತನ ಪಾತ್ರೆ ಉಪಯೋಗಿಸುವ ಪಾತ್ರೆ ಆಗಿದ್ದೇವೆ. हम सब परमेश्वर के बर्तन हैं. ನಾವು ಕರ್ತನಾದ ದೇವರ और ಪಾತ್ರೆ. शैतान होल्ड करके रखा हुआ है. ಸೈತಾನ ಇಟ್ಟುಕೊಂಡು ನಿಲ್ಲಿಸಿಟ್ಟಿದ್ದಾನೆ. अगर आप चाहते हैं रिवाइवल आना, ನೀವೇನು ಇಷ್ಟಪಡ್ತೀರಾ? अन्य भाषा में बोलना प्रारंभ करें. ಅನ್ಯ ಭಾಷೆಯನ್ನು ಪ್ರಾರಂಭಿಸಿ ಮಾತನಾಡಲು. ಹಾಲೆಲೂಯಾ, ಹಾಲೆಲೂಯಾ. ಸಾಕಾಗಲ್ಲ. हाँ हाँ हाँ, शैतान हंस रहा है, नहीं समझ पाएगा. ಸೈತಾನ ನಗ್ತಾ ಇದ್ದಾನೆ. कैन आई वंस मोर? ನಾನೊಂದು ವಿಷಯ ಇನ್ನೊಂದ್ಸಲ, कैन आई वंस मोर? ಇನ್ನೊಂದ್ಸಲ. राजा मतलब शैतान, ರಾಜ ಅಂದ್ರೆ ಸೈತಾನ. ठीक है. बर्तन का मतलब ಪಾತ್ರೆ ಅಂದ್ರೆ पूरे मानव जाति, मनुष्य. ಎಲ್ಲ ಮನುಷ್ಯ ಜಾತಿ ಜನಾಂಗ. शैतान पकड़ के, ಸೈತಾನ ಹಿಡಿದು उसके गर्दन को पकड़ के ಆತನ ಕುತ್ತಿಗೆಯನ್ನು ಹಿಡಿದು विचार करवा रहे हैं, ವ್ಯಭಿಚಾರವನ್ನು ಮಾಡಿಸ್ತಾ ಇದ್ದಾನೆ. झूठ बोलवा रहे हैं, ಸುಳ್ಳನ್ನು ಹೇಳಿಸ್ತಾ ಇದ್ದಾನೆ. ये दारू पी रहा है मतलब. ಆತನ ಶರಾಬು ಕುಡಿತಾ ಇದ್ದಾನೆ. सुन रहे हैं कि नहीं? ಕೇಳ್ತಾ ಇದ್ದೀರಾ? हालेलुया. ಹಾಲೆಲೂಯಾ. समझ में आ रहा है? ಅರ್ಥ ಆಗ್ತಾ ಇದೆಯಾ? और उसके बाद बाइबल ऐसा ಅದರ कहता है, ನಂತರ ವಾಕ್ಯ ತರ ಹೇಳ್ತದೆ, एक उंगली प्रकट हुआ स्वर्ग से ಒಂದು ಬೆರಳು ಪ್ರಕಟವಾಯಿತು ನೋಡಿ, और अन्य भाषा में लिखने लगा. ಅನ್ಯ वो ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಆಯಿತು. ಹಾಲೆಲೂಯಾ. अन्य भाषा में लिखने लगा. ಅನ್ಯ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ और ಆಯಿತು. जब उसको देखा राजा, ರಾಜನ ಯಾವಾಗ ಅದನ್ನು ನೋಡುವಾಗ, जब शैतान के पास जब अन्य भाषा में बोलना प्रारंभ करते हो, ಯಾವಾಗ ನೀವು ಅನ್ಯ ಭಾಷೆಯನ್ನು ಸೈತಾನ ಮುಂದೆ ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ ओ शैतान कांपने लगता है. ಸೈತಾನ ನಡುಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಲೆಲೂಯಾ. ಸಾಕಾಗಲ್ಲ. नहीं आया समझ में? ಅರ್ಥ अगर ಆಗಲಿಲ್ಲ. आपका पति को पकड़ के रखा है, ನಿಮ್ಮ ಪತ್ತೆಯನ್ನು ಇಟ್ಕೊಂಡಿದ್ರೆ, आपके बच्चों को पकड़ के रखा है, ಮಕ್ಕಳ ಆತನ ಇಟ್ಕೊಂಡಿದ್ರೆ, आपके नगर के लोगों को पकड़ के रखा हुआ है, ಪಟ್ಟಣದ ಜನರನ್ನು ಆತನ ಇಟ್ಕೊಂಡಿದ್ರೆ, आपका चर्च ग्रो नहीं कर रहा है, ನಿಮ್ಮ ಸಭೆ ಬೆಳೀತಾ ಇಲ್ಲ, गेट बंद कर ಗೇಟ್ ಬಂದ್ ಮಾಡಿ और अन्य भाषा में बोलना प्रारंभ ಅನ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿ. बिना संबंध के, ಯಾವುದೇ ಸಂಬಂಧ ಇಲ್ಲದೆ, बिना परमेश्वर के संबंध के, ಪರಮೇಶ್ವರ ದೇವರ ಸಂಬಂಧವಿಲ್ಲದೆ, आपको मैं बताना चाहता ನಾನು ನಿಮಗೆ ವಿಷಯ ಹೇಳ್ತೇನೆ, हूं, लो रिवाइवल नहीं आएगा. ಅದು ಉಜ್ಜೀವನ ಬರುವುದಿಲ್ಲ. बिना अन्य भाषा बोले, ಅನ್ಯ ಭಾಷೆ ಇಲ್ಲದೆ ಬಿಡುಗಡೆ ಸಾಧ್ಯ ಇಲ್ಲ. सुन रहे कि ಅನ್ಯ ಭಾಷೆ ಮಾತಾಡದೆ, अगर अन्य भाषा में नहीं बोलते आप, ಅನ್ಯ ಭಾಷೆಯಲ್ಲಿ ನೀವು ಮಾತನಾಡದಿದ್ರೆ तो कभी भी लोग छूटेंगे नहीं. ಜನರು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. डर पैदा करना चाहते हो शैतान के अंदर, ಸೈತಾನ ಒಳಗೆ ಒಂದು ಭಯವನ್ನು ಹುಟ್ಟಿಸ್ಲಿಕ್ಕೆ ಇಷ್ಟಪಡ್ತೀರಾ? अन्य भाषा में बोलना प्रारंभ ಅನ್ಯ करें. ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭಿಸಿ. और पता है आपको, ನಿಮ್ಗೆ ಗೊತ್ತಾ, जब बाइबल में लिखा हुआ है पवित्र आत्मा आया, ಯಾವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪರಿಶುದ್ಧ तो ಆತ್ಮನು पवित्र ಬಂದಾಗ, आत्मा ने एक चिन्ह प्रकट किया. ಪರಿಶುದ್ಧಾತ್ಮನ ಒಂದು 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 ಚಿಹ್ನೆಯನ್ನು ಕೊಟ್ಟ. ಗುರುತು सुनो, ಕೇಳಿ, जब दुष्ट आत्मा आता है ದುರಾತ್ಮ ಬರುವಾಗ तो माँ बहन का गाली बकोगे आप, ಅಂದ್ರೆ ಬೇಡದ ಮಾತುಗಳು ಮಾಡ್ತೀರಾ. परंतु पवित्र परिशुद्ध आएगा तो ಪರಿಶುದ್ಧಾತ್ಮನು ಬರುವಾಗ तो आप अन्य भाषा में बोलो. ಅನ್ಯ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರ. ಆಮೆನ್. ಹಾಲೆಲೂಯಾ. सुन रहे कि नहीं चर्च? ಕೇಳ್ತಾ ಇದ್ದೀರಾ ಸಭೆ? Come on.
उसी प्रकार ಹಾಗೆ ये अंतिम कलीसिया के लिए एक चिन्ह था। ಒಂದು ಅಂತಿಮ ಸಭೆಗಳಲ್ಲಿ ಒಂದು ಗುರುತಾಗಿದೆ, अंतिम कलीसिया के लिए एक चिन्ह था, ಒಂದು ಅಂತಿಮ ಸಭೆಗಳಲ್ಲಿ ಒಂದು अन्य ಗುರುತು, अन्य भाषा में बोलना। ಅನ್ಯ ಭಾಷೆಯಲ್ಲಿ ಮಾತಾಡೋದು. हालेलुया। ಹಾಲೆಲೂಯಾ. आप जब अन्य भाषा में बोलेंगे ಯಾವಾಗ ನೀವು ಅನ್ಯ ಭಾಷೆ लोग ಮಾತಾಡ್ತೀರಿ, छूटना चालू होंगे, ಜನರು ಬಿಡುಗಡೆ ಹೊಂದಲಿಕ್ಕೆ लोग ಪ್ರಾರಂಭಿಸ್ತಾರೆ, बदलना चालू होंगे। ಜನಗಳು ಬದಲಿಗೆ ಪ್ರಾರಂಭ ಆಗ್ತಾರೆ. हालेलुया। ಹಾಲೆಲೂಯಾ. आपने कितना दिन बोला अन्य भाषा? ನೀವು ಎಷ್ಟು ದಿನ ಮಾತಾಡಿದ್ರೆ ಅನ್ಯ ಭಾಷೆ? आपको मैं बताना चाहता हूँ, ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, मैंने 120 दिन बोला है लगातार अन्य भाषा में। 20 ದಿನ ನಾನು ನಿರಂತರ ಮಾತನಾಡಿದ್ದೇನೆ. 40 दिन सूरज नहीं देखा अन्य भाषा में बोला मैंने। 40 ದಿನ ನಾನು ಬೆಳಕು ನೋಡ್ಲಿಲ್ಲ. 120 दिन अन्य भाषा में बोला। 120 ದಿನ ನಾನು ಅನ್ಯ ಭಾಷೆಯಲ್ಲಿ ಮಾತನಾಡಿದೆ. 90 दिन अन्य भाषा में बातें की मैंने। 90 ದಿನ ಅನ್ಯ ಭಾಷೆಯಲ್ಲಿ ಮಾತಾಡಿದ್ದೇನೆ. आपको पता है, ನಿಮಗೆ ಗೊತ್ತಾ, एक बार की बात है, ಒಂದು ದಿನದ ಕತೆ. जब मैं फास्टिंग प्रेयर में चला गया, ನಾನು ಉಪವಾಸ ಪ್ರಾರ್ಥನೆ ಇರುವಾಗ मैंने खाना नहीं खाया, ನಾನು ಊಟನೇ ಮಾಡಲಿಲ್ಲ, केवल वाटर में था मैं, ಬರೀ ನೀರಲ್ಲಿ ಇದ್ದೆ. और अन्य भाषा में बोल रहा हूँ। ಬರೀ ಅನ್ಯ ಭಾಷೆಯಲ್ಲಿ ಮಾತಾಡ್ತಿದ್ದೆ. 21वां दिन में 21ನೇ ದಿನ वो मेरा सांस जो है रुक गया। ನನ್ನ ಶ್ವಾಸ ನಿಂತೋಯ್ತು. सुन रहे हैं कि नहीं? ಕೇಳ್ತಾ ಇದ್ದೀರಾ? Come on, सांस रुक गया ನನ್ನ ಶ್ವಾಸ ನಿಂತೋಯ್ತು. और मेरे को ऐसा लगा कि अब घना तुम मृत्यु हो गया, ನಿನ್ನ ಇಲ್ಲಿಗೆ ಮುಗೀತು, तेरा मृत्यु हो गया। ನಿನ್ನ ಮೃತ್ಯು ಆಯ್ತು. अचानक मैं जब अन्य भाषा में बोल रहा था, ಯಾವಾಗ ಸಡನ್ಲಿ ಒಂದು ಅನ್ಯ ಭಾಷೆಯಲ್ಲಿ सांस ಮಾತಾಡುವಾಗ लेते नहीं बन रहे, ಶ್ವಾಸ ತೆಗಿಲಿಕ್ಕೆ ಆಗ್ತಾ ಇಲ್ಲ. अचानक रफाल स्वर्गदूत को पीछे खड़े हुए मैंने देखा। ಇವರ ಹಿಂದೆಯಲ್ಲಿ ರಫಾಯಲ್ ನಿಂತಿರೋದನ್ನ ಆತರು ನೋಡಿದ್ರು, ಅವ್ರು ನೋಡಿದ್ರು. और क्या कर रहे हैं पता है वो? ಏನ್ ಮಾಡ್ತಿದ್ರು ಗೊತ್ತಾ? वो क्या बोलता है वो? ಏನ್ ಹೇಳ್ತಿದ್ದಾರೆ ಗೊತ್ತಾ? ए उठ, ಏನ್ ಎದ್ದು ನಿಲ್ಲು, क्योंकि परमेश्वर तेरे लिए जय बोला है। ಪರಿಶುದ್ಧಾತ್ಮ ದೇವರು ನಿನಗೋಸ್ಕರ ಜಯವನ್ನು ಕೊಟ್ಟಿದ್ದಾನೆ, तू मरेगा नहीं। ನೀನ್ ಸಾಯುವುದಿಲ್ಲ. उसने जैसे अपने पर को उसने ऐसे, ಆತನು ತಮ್ಮ ರೆಕ್ಕೆಯಿಂದ ಆತನನ್ನು ಈ ತರ ಮಾಡುವಾಗ मैं फिर से सांस लेना चालू कर ತಿರುಗಿ दिया। ಅವರು ಶ್ವಾಸವನ್ನು ತೆರಿಗೆ ಪ್ರಾರಂಭಿಸಿದ್ರು. हालेलुया। ಹಾಲೆಲೂಯಾ. वो फोटो को दिखाओ, वो जो घर वाला फोटो है, अंदर का घर वाला। ಮನೆಯ ಫೋಟೋ. नो, और ಏಕ ಅವ್ರು ಇನ್ನೊಂದು एक और फोटो देखो, इसको जूम करो थोड़ा सा, ಸ್ವಲ್ಪ ಜೂಮ್ ಮಾಡಿ. दिख रहे हैं? ये दिख रहा है फोटो? ಫೋಟೋ ಕಾಣ್ತಾ ಇದೆಯಾ? इधर दिख रहा है फोटो? ಅದರಲ್ಲಿ ಕಾಣ್ತಾ ಇದೆಯಾ? इधर बंद है क्या? ಕೊನೆ ಟಿವಿಯಲ್ಲಿ ಕಾಣುವುದಿಲ್ಲ. ये दिख रहा है फोटो? ಕಾಣ್ತಾ ಇದೆಯಾ? इसमें करीब 25 से 30 केजी वेट लॉस हो गया था रूम के अंदर। 20ರಿಂದ 30 kg ವೆಯ್ಟ್ ಲಾಸ್ ಆಯ್ತು ಇವರದು. दिख रहा है आपको? ಕಾಣ್ತಾ ಇದೆಯಾ? कम ऑन हालेलुया। हालेलुया। ये वही समय था जहां पे मैं मरने वाला था। ನಾನು ಇದೇ ಸಮಯದಲ್ಲಿ ನಾನು ಸತ್ತು मैं अपने ಹೋಗೋಣಾಗಿದ್ದೆ. घर पे घुस के प्रार्थना नहीं कर सकता, ಯಾರು ಕೂಡ ಮನೆಯೊಳಗೆ ಹೋಗಿ ಪ್ರಾರ್ಥನೆ ಮಾಡಿ, क्योंकि परिवार के लोग डर जाएंगे। ಯಾಕಂದ್ರೆ ಮನೆಯವರು ಹೆದರ್ತಾರೆ. आपको पता है, ನಿಮಗೆ ಗೊತ್ತಾ, ऐसे भयंकर रिवाइवल हमारे छत्तीसगढ़ में आया है, ಇಂಥ ದೊಡ್ಡ ಭಯಂಕರವಾದ ಒಂದು ಉಜ್ಜೀವನ ये फास्टिंग प्रेयर करके अन्य भाषा में बोलने के कारण। ಉಪವಾಸ ಮತ್ತು ಅನ್ಯ ಭಾಷೆಯಿಂದ. ಹಾಲೆಲೂಯಾ. ಜೋರಾದ ಚಪ್ಪಾಳೆ. हालेलुया। ಆಮೆನ್. भयंकर रिवाइवल, ದೊಡ್ಡ ಒಂದು ಉಜ್ಜೀವನ. अभी जस्ट करीब, ಈಗ अभी एक 2 महीना पहले ना, ಒಂದೆರಡು ತಿಂಗಳ 2 महीना पहले, 2 ತಿಂಗಳ ಹಿಂದೆ अभी एक जगह पे करीब 1 लाख लोग इकट्ठे थे, ಒಂದು ಜಾಗದಲ್ಲಿ 1 ಲಕ್ಷಕ್ಕಿಂತ और ಅಧಿಕ ಜನ वहां पे मैं ಒಟ್ಟಾಗಿದ್ರು. प्रीच कर रहा था। ಅಲ್ಲಿ ಇವರು ಸಂದೇಶ ಕೊಡ್ತಾ ಇದ್ರು. ಹಾಲೆಲೂಯಾ. 1 ಲಕ್ಷಕ್ಕಿಂತಲೂ ಅಧಿಕ ಜನ. अगर ज्यादा वो हो रहा है ಇನ್ನು ಹೆಚ್ಚಾದ್ರೆ तो हमारा YouTube चैनल है, ಇವರ ಯೂಟ್ಯೂಬ್ ಚಾನಲ್ ಇದೆ, उसमें जाके आप देख सकते हैं। ನೀವು ಅಲ್ಲಿ ಹೋಗಿ ನೋಡಬಹುದು. और भीड़ के बारे में एक वीडियो बना के डाला गया ಒಂದು है। ದೊಡ್ಡ ಜನಸಮೂಹದ ಬಗ್ಗೆ ನಾನು ವಿಡಿಯೋ ಮಾಡಿ हालेलुया। ಹಾಲೆಲೂಯಾ. सुन रहे कि नहीं? ಹೇಳ್ತಾ ಇದ್ದೀರಾ? ये पहला, ये बहुत पहले का फोटो है, ಇದು ತುಂಬಾ ಹಳೆಯ ಒಂದು ಚಿತ್ರ ಇದೆ. और फोटो दिखाए, ದೂಸರಾ ಬೇರೆ ಫೋಟೋ ತೋರಿಸಿ. और ಬೇರೆ ಇನ್ನು ಬೇರೆ पूरा चेहरा अंदर, ಎಲ್ಲ ಮುಖ ಒಳಗೆ ये ಸೆಳೆಯಲ್ಪಟ್ಟಿದೆ. देखो माउंटेन के ऊपर में। ಒಂದು ಬೆಟ್ಟದ ಮೇಲೆ. ये बताने का एक कारण है, सुनिए ध्यान से, ಯಾಕೆ ಹೇಳಲಿಕ್ಕೆ ಕಾರಣ ಇಷ್ಟೇ, इसीलिए बता रहा हूं मैं इसको। ಇದಕ್ಕೋಸ್ಕರ ಹೇಳ್ತಾ ಇದ್ದೇನೆ. मैं बताना चाहता हूं, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, बिना परमेश्वर के और कुछ भी नहीं है। ಕರ್ತನಿಲ್ಲದೆ ಏನಿಲ್ಲ. और अगर आप सेवा करना चाहते हैं ನೀವು ಸೇವೆ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, तो आपको पहले अपने आप को सेपरेट करना पड़ेगा, ಯಾಕಂದ್ರೆ ಮೊದಲು ನೀವು ನಿಮ್ಮನ್ನೇ ಪ್ರತ್ಯೇಕಿಸ ಮಾಡಬೇಕಾಗ್ತದೆ. कंफर्ट जोन को छोड़ना पड़ेगा। ಒಳ್ಳೆ ಪರಿಸ್ಥಿತಿ ಬಿಟ್ಟು ಹೊರಗೆ ಬರಬೇಕು. सुन रहे कि नहीं? खेलते हैं। हालेलुया। फिर एक फोटो ಇನ್ನೊಂದು ಫೋಟೋ, और एक और फोड़ दिया था। चलो मैं टैब में दिखाता हूं उसको। ಹಾಲೆಲೂಯಾ. हालेलुया, ಹಾಲೆಲೂಯಾ. हालेलुया, ಹಾಲೆಲೂಯಾ. हालेलुया। ಹಾಲೆಲೂಯಾ. कितने लोग समझ रहे हैं इस बात को? ಯಾರಿಗೆ ಅರ್ಥ ಆಗ್ತಾ ಇದೆ?
कैमरे में दिखा। ये बताने के पीछे एक कारण है। ಇದರ ಹಿಂದೆ ಒಂದು ಕಾರಣ ಇದೆ. यहाँ सब सेवक लोग हैं। ಇಲ್ಲೆಲ್ಲ ಸೇವೆ ಮಾಡೋರಿದ್ದಾರೆ. आप अगर ओरिजिनल मिनिस्ट्री करना चाहते हैं, ನಿಜವಾದ ಸೇವೆ ನೀವು ಮಾಡೋದಾದ್ರೆ, सचमुच गॉड के पावर को इस पृथ्वी पे आप खोलना चाहते हैं, ಕರ್ತನಾದ ಸರ್ವಶಕ್ತಿ ಶಕ್ತಿಯನ್ನು ನೀವು ಈ ಒಂದು तो आपको मोर रिलेशनशिप में जाना ಇನ್ನು पड़ेगा। ಹೆಚ್ಚಾದ ಸಂಬಂಧದಲ್ಲಿ ನೀವು ಮುಂದೆ ಹೋಗಬೇಕು. ಹಾಲೆಲೂಯಾ.